ಇದು ನಮ್ಮ ರಾಜ್ಯದ ಪೊಲೀಸ್ ನೀತಿ, ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಿದ್ಧಾಂತ, ತತ್ವ, ನೀತಿ. ನಾನು ಎಷ್ಟು ವರ್ಷದ ಹೋರಾಟ, ಎಷ್ಟು ಬಂಧನ, ಜೈಲು ಎಲ್ಲ ಹೋಗಿದ್ದೀವಿ. ಆದರೆ ಇವತ್ತಿನ ಪರಿಸ್ಥಿತಿ ಅನಾಗರಿಕ. ಅದೇನೇ ಆದ್ರೂ ಜೈಲ್ಗೆ ಹಾಕಲಿ, ತಿಂಗಳಿಗಟ್ಟಲೆ ವರ್ಷಗಟ್ಟಲೆ ಬಿಡೋದಿಲ್ಲ ಚಳವಳಿ. ಈಗ ನಾವು ಇಡೀ ಮಂಡ್ಯದಿಂದ ರಾಜ್ಯದ ಜನತೆಗೆ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀವಿ. ಬೆಂಗಳೂರು ಜನ ಹುಷಾರಾಗಿರಿ. ಬೆಂಗಳೂರು ಜನ ಬೀದಿಗೆ ಬರಬೇಕು. ಇಲ್ಲ ನೀರು ಕುಡಿಯೋಕ್ಕೆ ನೀರು ಸಿಕ್ಕಲ್ಲ, ಮುಖ ತೊಳೆಯಕ್ಕೆ ನೀರು ಸಿಕ್ಕಲ್ಲ, ಪೂಜೆ ಮಾಡಕ್ಕೆ ನೀರು ಸಿಕ್ಕಲ್ಲ, ಭಾಳ ಕಷ್ಟ ಆಗುತ್ತೆ. ಎಲ್ಲ ತಮಿಳ್ನಾಡು ಹೊಟ್ಟೋಗುತ್ತೆ. ತಮಿಳ್ನಾಡು ಮುಖ್ಯಮಂತ್ರಿ, ನಮ್ಮ ಮುಖ್ಯಮಂತ್ರಿ ಅದೇನೋ ಭಾಳ ಪ್ರೀತಿ ಇಬ್ಬರಿಗೂ. ರಾಹುಲ್ ಗಾಂಧಿಯವರು ತಮಿಳ್ನಾಡು ಮುಖ್ಯಮಂತ್ರಿಗೆ ಬೆಂಬಲ ಕೊಟ್ಟರು. 50 ವರ್ಷ DMK ಜೊತೆಲಿದ್ದರು, ಕರುಣಾನಿಧಿ ಕಾಲದಿಂದಿದ್ರು. ಹೇಳ್ದೆ ಕೇಳದೆ ಅವ್ರಿಗೂ ಮೋಸ ಮಾಡಿ ಈ ಕಡೆ ವಿಜಯ್ ಟೀಮು ಬಂದ್ಬಿಟ್ರು. ವಿಜಯ್ ಟೀಮ್ ಬಂದ ತಕ್ಷಣ ಕರ್ನಾಟಕನೂ ಹೋಯ್ತು, ಕಾವೇರಿನೂ ಹೋಯ್ತು, ಮೇಕೆದಾಟು ಹೋಯ್ತು, ಎಲ್ಲ ಹೋಗಿದೆ. ಈಗ ಜನರ ಕೈನಲ್ಲಿ, ರೈತರ ಕೈನಲ್ಲಿ, ಹೋರಾಟಗಾರರ ಕೈನಲ್ಲಿ ಶಕ್ತಿಯಿಂದ ಹೋರಾಟ ಮಾಡಬೇಕು. ಎಲ್ಲ ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ, ಶಕ್ತಿಯಿಂದ. ನೀರು ಹೋಗ್ತಾ ಇದೆ, ನೀರು ಬಿಟ್ಬಿಟ್ರು, ಕನ್ನಂಬಾಡಿ ಎತ್ತು ಯಾರನ್ನು ಬಿಡ್ತಾ ಇಲ್ಲ. ಸುತ್ತ ಪೊಲೀಸ್, ಶಿವಕುಮಾರ್ ನೀರು ಬಿಡ್ತಾ ಇದ್ದಾರೆ. ರಾಮಲಿಂಗ ರೆಡ್ಡಿ ಇವತ್ತು ಹೇಳ್ತಾ ಇದ್ದಾರೆ ನೀರು ಬಿಡಬೇಕು ನಾವು ಅಂತ. ಅವ್ರು ಹೇಳೋದೇನು, 6,000 ಬಿಡ್ತೀವಿ ಅಂತ. ನಮ್ಗೆ ಹೇಳೋದು 15,000 ಬಿಡ್ತಾರೆ. ಹೇಳಂಗಿಲ್ಲ, ಕೇಳಂಗಿಲ್ಲ. ಇಂಥ ಅತ್ಯಂತ ಈ ನಾಡಿಗೆ ಕೆಟ್ಟ ಸಂದೇಶವನ್ನು ಕೊಡ್ತಕ್ಕಂಥ ಈ ಸರ್ಕಾರ ನಾನು ಎಂದೂ ನೋಡಲಿಲ್ಲ. ಭಾಳ ಕಣ್ಣೀರು ಬರುತ್ತೆ. ನಾವು ರೈತರಿಗೂ ಹೇಳ್ತಾ ಇದ್ದೀನಿ, ಕೈ ಮುಗಿದು ಇದನ್ನು ನಾವು ಮಂಡ್ಯದಿಂದ ಡೆಲ್ಲಿವರೆಗೂ ತಗೊಂಡೋಗ್ಬೇಕು.